ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದೋಣ. ವ್ಯಾಸ ಹೇಳಿದ ಬಿಸ್ನೆಸ್ ಕಮೆಂಟ್ರಿ. ಸೊ ವ್ಯಾಸ ನಮಗೆ ಭಗವದ್ಗೀತೆನ ಬರ್ದಿದ್ದು ವ್ಯಾಸರು ಅಂತ ಗೊತ್ತಿದೆ. ಸೊ ಅಂದ್ರೆ ಹೇಳಿರೋದು. ಇದು ಹೆಂಗೆ ಗೊತ್ತಾ, ಕೃಷ್ಣ ಪರಮಾತ್ಮ ಅರ್ಜುನಂಗೆ ಹೇಳಿದ್ರು. ಓಕೆ, ಎರಡನೇದು ಸಂಜಯ ಧೃತರಾಷ್ಟ್ರಿಗೆ ಹೇಳಿದ್ರು. ಸೊ ವ್ಯಾಸ ಮುನಿಗಳು ಇದನ್ನ ಬರ್ದಿದ್ದಾರೆ. ಓಕೆನಾ. ಸೊ ಇದನ್ನ ನಾವು ನೋಡೋಣ ಹೇಗೆ ಏನ್ ಕಮೆಂಟ್ರಿ ಕೊಟ್ಟಿದ್ದಾರೆ ಅವರು ಅಂತ. ಶ್ರೀಕೃಷ್ಣ ಈ ಜಗತ್ತು ಕಂಡ ಮೊಟ್ಟ ಮೊದಲ ಮ್ಯಾನೇಜ್ಮೆಂಟ್ ಗುರು ಎಂದು ವಿದೇಶಗಳ ಮ್ಯಾನೇಜ್ಮೆಂಟ್ ಶಾಲೆಗಳಲ್ಲೂ ಪಾಠ ಮಾಡುವಷ್ಟರ ಮಟ್ಟಿಗೆ ಇಂದು ಕೃಷ್ಣನ ಮ್ಯಾನೇಜ್ಮೆಂಟ್ ಕೌಶಲ್ಯಗಳು ಪ್ರಸಿದ್ಧವನ್ನ ಪಡೆದಿದೆ. ಅವನ ಬದುಕು ಹಾಗೂ ಉಪದೇಶ ಇವೆರಡರಲ್ಲೂ ಸಮಾನವಾಗಿ ಮ್ಯಾನೇಜ್ಮೆಂಟ್ ಜಾಣ್ಮೆಗಳು ಅಡಗಿದೆ. ಶ್ರೀಕೃಷ್ಣನ ಬದುಕು ಅಸಂಖ್ಯ ಕಥೆಗಳಿಂದ ಕೂಡಿರುವಂಥದ್ದು. ಆ ಪುಟ್ಟ ಪುಟ್ಟ ಕಥೆಗಳಲ್ಲಿ ಲೆಕ್ಕವಿಲ್ಲದಷ್ಟು ನಿರ್ವಹಣಾ ತಂತ್ರಗಳನ್ನು ಹೆಕ್ಕಬಹುದು. ಇನ್ನು ಭಗವದ್ಗೀತೆಯಂತೂ ಮ್ಯಾನೇಜ್ಮೆಂಟ್ ತಂತ್ರಗಳ ಗಣಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ವಿಶ್ವಪ್ರಸಿದ್ಧ ಪಡೆದ ಮ್ಯಾನೇಜ್ಮೆಂಟ್ ಗುರುಗಳು ಕೂಡ ಭಗವದ್ಗೀತೆಯಿಂದ ಎರವಲು ಪಡೆದು ಅದೆಷ್ಟೋ ಪಾಠಗಳನ್ನು ವಿಶ್ವವಿದ್ಯಾಲಯಗಳಲ್ಲಿ ಬೋಧಿಸುತ್ತಿದ್ದಾರೆ. ಭಗವದ್ಗೀತೆಯ ತಾಂತ್ರಿಕ ಸಂಚರವೇ ಬಹಳ ಆಕರ್ಷಕ, ಅಷ್ಟೇ ಸಂಕೀರ್ಣ ಕೂಡ. ಇದು ಬಹುಶಃ ಜಗತ್ತಿನ ಮೊದಲ ಕಮೆಂಟ್ರಿ. ನಾವೆಲ್ಲ ಕ್ರಿಕೆಟ್ ಕಮೆಂಟ್ರಿ ಕೇಳಿದ್ದೀವಿ. ಆಟದ ಯಥಾವತ್ತು ವೀಕ್ಷಕ ವಿವರಣೆ ಮಾಡ್ತಾ ಇರೋದು, ಆಟ ಹೆಂಗ್ ಆಡ್ತಾರೆ ಅಂತ ಕಮೆಂಟ್ರಿ ಕೊಡೋರು ಕಮೆಂಟ್ರಿ ಕೊಡ್ತಾ ಇರ್ತಾರೆ. ನಾವೆಲ್ಲ ಅದನ್ನಕ್ಕೆ ಆಟ ನೋಡೋದ್ರ ಜೊತೆಗೆ ಕೇಳಿಸ್ಕೊಳ್ಳೋದ್ರಲ್ಲೇ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಅಲ್ವಾ. ಆದ್ರೆ ಈಗ ನೀವೆಲ್ಲ ವೀಕ್ಷಕರು, ವ್ಯಾಸ ಮುನಿಗಳು ಕಮೆಂಟ್ರಿ ಕೊಡ್ತಾ ಇದ್ದಾರೆ. ಸೊ ಭಗವದ್ಗೀತೆ ಕೂಡ ಇವಾಗ ನಾವೆಲ್ಲ ವೀಕ್ಷಕರಂತೆ ಕೂತ್ಕೊಂಡು ಏನಂತಾರೆ ಅದನ್ನ ವಿಶ್ಲೇಷಕ ವಿವರಣೆ ಕೊಡೋದನ್ನ ನಾವಿವಾಗ ಕೇಳಿಸ್ಕೋಬೇಕಾಗಿದೆ. ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದು ಭಗವದ್ಗೀತೆ ಎಂದು ಪ್ರಸಿದ್ಧತೆಗೆ ಬಂದಿದೆ. ಆದ್ರೆ ಭಗವದ್ಗೀತೆಯಲ್ಲಿರುವುದು ಕೃಷ್ಣನ ಬೋಧನೆ ಅಷ್ಟೇ ಅಲ್ಲ, ಅದು ಕುರುಕ್ಷೇತ್ರ ಯುದ್ಧದ ಆರಂಭದ ವರದಿಯೂ ಹೌದು. ವಾಸ್ತವಿಕವಾಗಿ ನಾವು ಓದುವ ಭಗವದ್ಗೀತೆ ಧೃತರಾಷ್ಟ್ರ ಹಾಗೂ ಸಂಜಯನ ಸಂವಾದವಾಗಿದೆ. ಧೃತರಾಷ್ಟ್ರರಿಗೆ ಕಾಣಿಸ್ತಾ ಇರ್ಲಿಲ್ಲ. ಸೊ ಸಂಜಯ ಧೃತರಾಷ್ಟ್ರನ ಒಂದು ಸಾರಥಿ ಆಗಿದ್ರು, ಸೇವಕ ಆಗಿದ್ರು. ಅವರಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು. ಅವರು ಕೂತಿದ ಕಡೆಯಿಂದಾನೇ ಏನ್ ನಡೀತಿದೆ ಅಲ್ಲಿ ಅಂತ ಕಣ್ಮುಚ್ಕೊಂಡು ನೋಡೋ ಶಕ್ತಿ ಅವರಲ್ಲಿ ಇತ್ತು. ಅವರಲ್ಲಿ ಆ ದಿವ್ಯ ಶಕ್ತಿ ಇತ್ತು. ಅದು ಯಾಕಿತ್ತು ಆಮೇಲೆ ನೋಡೋಣ ಇಲ್ಲಿ. ಸೊ ಅವರು ಕಣ್ಮುಚ್ಕೊಂಡು ಅಲ್ಲೇನೇ ನಡೀತಿದೆ ಅನ್ನೋದನ್ನ ಧೃತರಾಷ್ಟ್ರನ್ಗೆ ಅಪ್ಡೇಟ್ ಮಾಡ್ತಾ ಇದ್ರು. ಇದ್ರ ಮೂಲಕ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮೊದಲ ದಿನ ಏನಾಯ್ತು ಎಂಬ ಲೈವ್ ಕಮೆಂಟ್ರಿಯನ್ನ ಸಂಜಯ ಧೃತರಾಷ್ಟ್ರರಿಗೆ ಹೇಳುತ್ತಾ ಹೋಗುತ್ತಾನೆ. ಅದರಲ್ಲಿ ಭಗವಾನ್ ಉವಾಚ, ಕೃಷ್ಣ ಹೀಗೆ ಹೇಳಿದ ಅಂತ ಶುರು ಮಾಡ್ತಾರೆ. ಅರ್ಜುನ ಉವಾಚ, ಅರ್ಜುನ ಹೀಗೆ ಹೇಳಿದ. ಈ ರೀತಿ ನಾವು ಧೃತರಾಷ್ಟ್ರ ಉವಾಚ, ಸಂಜಯ ಉವಾಚ ಅಂತ ಹೇಳಿ ಅವ್ರು ಹೇಳಿದ್ದ ಸಂವಾದದ ರೂಪದಲ್ಲಿ ಓದುತ್ತೀವಿ ನಾರ್ಮಲ್ ಭಗವದ್ಗೀತೆ. ಸೊ ಕೃಷ್ಣಾರ್ಜುನನ ನಡುವೆ ನಡೆದ ಸಂವಾದವನ್ನು ಸಂಜಯನ ಮಾತುಗಳಲ್ಲಿ ದಾಖಲಿಸಿರುವುದು ಭಗವದ್ಗೀತೆಯಾಗಿ ಕರೆಸಿಕೊಂಡಿದೆ. ಇನ್ನು ಆಳಕ್ಕೆ ಇಳಿದ್ರೆ ಇದು ವ್ಯಾಸ ಹಾಗೂ ಗಣೇಶನ ನಡುವಿನ ಏಕಮುಖ ಸಂವಾದ. 3 ಜನರಿಂದ ಎಕ್ಸ್ಚೇಂಜ್ ಆಗಿದೆ. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಒಂದು, ಓಕೆ, ಅಲ್ಲಿ ಏನ್ ನಡೀತು ಅಂತ ಸಂಜಯ ಧೃತರಾಷ್ಟ್ರಂಗೆ ತಿಳಿಸಿದ್ದು ಎರಡನೇದು. ವ್ಯಾಸ ಮುನಿಗಳು ಮತ್ತೆ ಗಣೇಶನ ನಡುವೆ ನಡೆದಂತ ಒಂದು ಸಂವಾದ ಆಗಿದೆ. ಅಥವಾ ಭೂಮಂಡಲಕ್ಕೆ ವ್ಯಾಸ ನೀಡಿದ ಮಹಾಭಾರತ ಯುದ್ಧದ ವೀಕ್ಷಕ ವಿವರಣೆ, ಅದನ್ನು ಗಣೇಶ ಅಕ್ಷರ ರೂಪದಲ್ಲಿ ಬರೆದಿದ್ದಾರೆ. ನಮಗೆಲ್ಲ ತಿಳಿದಿರುವಂತೆ ಮಹಾಭಾರತವನ್ನು ಹೇಳಿರುವುದು ವ್ಯಾಸ ಮಹರ್ಷಿ, ಬರೆದಿರುವುದು ಗಣಪತಿ ಅಂತ ಗೊತ್ತಿದೆ. ಮಹಾಭಾರತದ ಭೀಷ್ಮ ಪರ್ವದ 25ರಿಂದ 42ನೇ ಅಧ್ಯಾಯದಲ್ಲಿ ಭಗವದ್ಗೀತೆ ಬರುತ್ತೆ. ಮಹಾಭಾರತದಲ್ಲಿ ಭೀಷ್ಮ ಪರ್ವದ 25ರಿಂದ 42ನೇ ಅಧ್ಯಾಯದ ಒಳಗಡೆ ಭಗವದ್ಗೀತೆ ಒಂದು ಕಾನ್ಸೆಪ್ಟ್ ಅಧ್ಯಾಯ ಬರುತ್ತೆ. ಕುರುಕ್ಷೇತ್ರದಲ್ಲಿ ಕೌರವ ಹಾಗೂ ಪಾಂಡವರ ನಡುವಿನ ಯುದ್ಧದಲ್ಲಿ ಮೊದಲ ದಿನ ಮಧ್ಯಾಹ್ನದ ಒಳಗೆ ಏನಾಯ್ತು ಅನ್ನೋದು ಕತೆ ಇದು. ಅಂದ್ರೆ 18 ದಿನಗಳ ಯುದ್ಧದ ಮೊದಲ ದಿನ ಅರ್ಧದಲ್ಲೇ ಭಗವದ್ಗೀತೆ ಮುಗಿದು ಹೋಗುತ್ತದೆ. ನಿಜವಾದ ಯುದ್ಧ ಆಮೇಲೆ ಶುರುವಾಗತ್ತೆ. ಅಂದ್ರೆ ಸ್ಥೂಲವಾಗಿ ಹೇಳುವುದಾದರೆ ಕೃಷ್ಣನು ಅರ್ಜುನನಿಗೆ ಹೇಳಿದ್ದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಗೆ ವಿವರಿಸಿದ ಅನ್ನೋದನ್ನ ಎಂಬ ಬಗೆಯನ್ನ ವ್ಯಾಸರು ಗಣೇಶನ್ಗೆ ಹೇಳ್ತಾರೆ. ನೋಡಿ, ವ್ಯಾಸ ಮಹರ್ಷಿಗಳು ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಕೃಷ್ಣ ಬರ್ದಿಲ್ಲ, ಕೃಷ್ಣ ಅರ್ಜುನಂಗೆ ಹೇಳಿದ್ರು. ಸಂಜಯ ಅಲ್ಲೇನ್ ನಡೀತಾ ಇದೆ, ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅರ್ಜುನ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೃಷ್ಣನ ಸಾರಾಂಶವನ್ನ ಧೃತರಾಷ್ಟ್ರಂಗೆ ಹೇಳಿದ್ರು. ಅವರು ಅದನ್ನ ನೋಟ್ ಮಾಡ್ಲಿಲ್ಲ. ಆದ್ರೆ ಅವರಿಬ್ರು ನಡುವೆ ನಡೆದಂತ ಸಂವಾದ ಏನಿದೆ ಅದನ್ನ ವ್ಯಾಸ ಮುನಿಗಳು ಗಣಪತಿಗೆ ಹೇಳಿ ಬರ್ಸಿರುವಂತದ್ದು. ಓಕೆ, ಅದಕ್ಕೆ ಆ ಹೆಸರೇಕೆ, ಅದರಲ್ಲಿ ಕೃಷ್ಣನ ಉಪದೇಶವೇ ಹೆಚ್ಚಿನ ಭಾಗ ಇರುವುದರಿಂದ ಅದು
ಮತ್ತು ಕೃಷ್ಣ ಭಗವಂತನಾಗಿರುವುದರಿಂದ ಅದು ಭಗವಂತನ ಮುಖದಿಂದ ಬಂದ ಗೀತೆಯಾಗಿ ಭಗವದ್ಗೀತೆಯಾಗಿದೆ. ಭಗವದ್ಗೀತೆ ಅಂದ್ರೆ ಭಗವಂತನ ಮೂಲಕನೇ ಬಂದಂತ, ಕೃಷ್ಣ ಅಂದ್ರೆ ಭಗವಂತ. ಓಕೆ, ಗೀತೆ ಅಂದ್ರೆ ಒಂದು ಸಾರಾಂಶ ಹೇಳೋ ಅಂತದ್ದು. ಸೊ ಭಗವಂತನ ಮೂಲಕ ಬಂದಂತಹ ಒಂದು ಗೀತೆ, ಅದಕ್ಕೆ ಭಗವದ್ಗೀತೆ ಆಗಿದೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಅಂಡ್ ವ್ಯಾಸಮುನಿಗಳು ಗಣಪತಿಗೆ ಹೇಳಿದಂತಹ ಒಂದು ವಿಚಾರಗಳು. ಆದ್ದರಿಂದಲೇ ಹೇಳಿದ್ದು ಭಗವದ್ಗೀತೆಯ ತಾಂತ್ರಿಕ ರಚನೆ ಬಹಳ ಸಂಕೀರ್ಣವೆಂದು. ಸಂಕೀರ್ಣ ರಚನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಕೂಡ ನಿರ್ವಹಣಾ ಶಾಸ್ತ್ರಕ್ಕೆ ಮುಖ್ಯ. ನಾವು ಅನ್ಕೊಂಡಿದೀವಿ ಅಂದ್ರೆ ಏನ್ ಗೊತ್ತಾ, ಎಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ನಿಜವಾಗ್ಲೂ ನೋಡ್ಬೇಕಾಗಿರೋದೇನಂದ್ರೆ, ಯಾವುದೇ ಒಂದು ಬಿಸ್ನೆಸ್ ನ ಮೇಲೆ ನೋಡೋದಲ್ಲ, ಅದರ ಆಳದಲ್ಲಿ ನೋಡುವಂಥದ್ದನ್ನ ನಾವು ಕಲ್ತ್ಕೋಬೇಕಾಗಿದೆ. ಬಿಡ್ಸಿ 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 ನೀವು ಯಾವ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಾ, ಆ ಕ್ಷೇತ್ರದ ಬಗ್ಗೆ ಆಳವಾದ ಜ್ಞಾನವನ್ನ ಪಡ್ಕೊಳ್ಳೋಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡಬಾರ್ದು, ಸೋಮಾರಿತನ ಪಡಬಾರ್ದು. ಸೊ ನಾವು ತಿಳ್ಕೊಬೇಕು ಅದನ್ನ. ಅದೇ ಮೊದಲ ಅಂಗವಾಗಿದೆ ತಿಳ್ಕೊಳ್ಳೋಕ್ಕೆ. ಭಗವದ್ಗೀತೆಯಲ್ಲಿನ ಮ್ಯಾನೇಜ್ಮೆಂಟ್ ಪಾಠ ರಚನೆ ಆಗಿದ್ದು ಅಂದ್ರೆ, ಭಗವದ್ಗೀತೆಯಲ್ಲಿ ಮ್ಯಾನೇಜ್ಮೆಂಟ್ ಪಾಠ ಅದರ ರಚನೆಯಿಂದಲೇ ಆರಂಭ ಆಗುತ್ತೆ. ಸೊ ಮಹಾಭಾರತವನ್ನ ಒಂದು ಔದ್ಯೋಗಿಕ ವ್ಯವಸ್ಥೆ ಅಂತ ಅನ್ಕೊಳ್ಳೋಣ. ಈಗ ಮಹಾಭಾರತ ಅನ್ನೋದು ಒಂದು ಔದ್ಯೋಗಿಕ ವ್ಯವಸ್ಥೆ, ಅಂದ್ರೆ ಒಂದು ಬಿಸ್ನೆಸ್ ಫೀಲ್ಡು. ಅದರ ಜಗದ ವ್ಯಾಪಾರ ನಡೆಯುವ ಜಾಗ, ಅಂದ್ರೆ ಜಗದ ವ್ಯಾಪಾರ ನಡೆಯೋ ಜಾಗ. ಮಹಾಭಾರತ ಅನ್ನೋದು ಒಂದು ಬಿಸ್ನೆಸ್ ಫೀಲ್ಡು. ಅಲ್ಲಿ ಇಲ್ಲೇನಾಗುತ್ತೆ, ಜಗತ್ತಿನ ವ್ಯಾಪಾರ ನಡೆಯುವಂತಹ ಜಾಗ ಆಗಿದೆ ಈಗ ಅದು. ಅದರಲ್ಲಿ ಕೌರವರು ಮತ್ತೆ ಪಾಂಡವರು ಅಂತ ಒಂದೊಂದು ಕಂಪನಿ ಇದೆ. ಉದ್ಯಮ ವಲಯದ ಮೇಲೆ ಪ್ರಭುತ್ವ ಸಾಧಿಸೋಕೆ, ಅಂದ್ರೆ ಉದ್ಯಮ ವಲಯ, ಇಂಡಸ್ಟ್ರಿಯಲ್ಲಿ ನಾವು ಹೆಸರು ಪಡ್ಕೋಬೇಕು, ಸ್ಥಾಪನೆ ಮಾಡಬೇಕು ಅಂತ ಕೌರವರು ಮತ್ತೆ ಪಾಂಡವರ ನಡುವೆ ನಡೆಯುವಂತಹ ಯುದ್ಧ ಏನಿದೆ, ಅದೇ ಇವತ್ತಿನ ಕಾರ್ಪೊರೇಟ್ ಅಲ್ಲಿ ನಮ್ಮ ಕಂಪ್ನಿ ನಂಬರ್ 1 ಬರ್ಬೇಕು, ನಮ್ಮ ಕಂಪ್ನಿ ನಂಬರ್ 1 ಬರ್ಬೇಕು ಅಂತ ನಡೀತಾ ಇರುವಂತದ್ದು. ಸೊ ಈ ಎರಡೂ ದಯಾದಿ ಕಂಪನಿಗಳಿಗೆ ಅತಿ ಹಿರಿಯ ವ್ಯಕ್ತಿ ಯಾರು ಅಂದ್ರೆ ಧೃತರಾಷ್ಟ್ರ. ಅವರು ಎರಡೂ ಕಂಪನಿಗೂ ಒಬ್ಬನೇ ಮಾಲೀಕ ಅಂತ ಹೇಳ್ಬೋದು, ಅದು ಧೃತರಾಷ್ಟ್ರ. ಸೊ ಅವನ ದೇಖ ರೇಖೆಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಕೃಷ್ಣ ಎಂಬ ಅಪ್ರತಿಮ ತಂತ್ರಗಾರನಿದ್ದಾನೆ. ಈ ಫೀಲ್ಡ್ ಅಲ್ಲಿ ಕೃಷ್ಣ ಅನ್ನೋ ಒಂದು ಬೆಸ್ಟ್ ತಂತ್ರಗಾರನಿದ್ದಾರೆ. ಪಾಂಡವರ ಕಂಪನಿಗೆ ಮುಖ್ಯ ಕಾರ್ಯನಿರ್ವಹಣೆ, ಪಾಂಡವರ ಕಂಪನಿಯ ಸಿಇಒ ಯಾರು? ಅರ್ಜುನ. ಕೌರವರ ಕಂಪನಿಯ ಸಿಇಒ ಯಾರು? ದುರ್ಯೋಧನ. ಈ ಎರಡೂ ಕಂಪನಿಗಳ ನೌಕರರಲ್ಲಿ ಕೆಲಸ ಮಾಡ್ತಾ ಇರೋರಲ್ಲಿ 18 ಅಕ್ಷೋಹಿಣಿ, ಸುಮಾರು 20 ಲಕ್ಷ ಸೈನಿಕರು. ಅದರಲ್ಲಿ 11 ಅಕ್ಷೋಹಿಣಿ ಕೌರವರು, 7 ಅಕ್ಷೋಹಿಣಿ ಪಾಂಡವರು. ಅಂದ್ರೆ ಒಂದು ಕಂಪನಿಯ ಒಂದು ಎಂಪ್ಲಾಯೀಸ್ ಅಂತ ನೋಡೋದಾದ್ರೆ, ಕೌರವರ ಎಂಪ್ಲಾಯೀಸ್ ಜಾಸ್ತಿ ಇದ್ರು, ಪಾಂಡವರ ಎಂಪ್ಲಾಯೀಸ್ ಕಡಿಮೆ ಇದ್ರು. ಗೆದ್ದಿದ್ಯಾರು? ಸೊ ಎಂಪ್ಲಾಯೀಸ್ ಜಾಸ್ತಿ ಇರೋದಕ್ಕೆ ಕಂಪನಿ ಗ್ರೋತ್ ಆಗುತ್ತೆ ಅಲ್ಲ, ಒಬ್ಬ ಪವರ್ಫುಲ್ ಸಿಇಒ ಇಂದ, ಪವರ್ಫುಲ್ ಮ್ಯಾನೇಜ್ಮೆಂಟ್ ಗುರುವಿಂದ ಕಂಪನಿ ಗ್ರೋತ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾರಿ, ನೀವು ಎಷ್ಟು ಜನನ ಹಾಕೊಂಡಿದ್ದೀರಾ ಅನ್ನೋದಲ್ಲ, ಎಷ್ಟು ಕ್ವಾಲಿಟಿ ಜನಗಳನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಇಟ್ಕೊಂಡಿದ್ದೀರಾ. ಎಷ್ಟೊಂದು ಜನ ಇದ್ದಾರೆ ನನ್ನ ತಂಡದಲ್ಲಿ, ಎಷ್ಟೊಂದು ಜನ ಇದ್ದಾರೆ ನನ್ನ ಟೀಮಲ್ಲಿ, ಎಷ್ಟೊಂದು ಜನ ಇದ್ದಾರೆ ನನ್ನ ಬಿಸ್ನೆಸ್ ಅಲ್ಲಿ ಅನ್ನೋದು ನಿಮ್ಗೆ ಸಕ್ಸಸ್ ಕೊಡಲ್ಲ. ಎಷ್ಟು ಕ್ವಾಲಿಟಿ ಜನ ಇದ್ದಾರೆ, ಎಷ್ಟು ಬಿಸ್ನೆಸ್ ಗುಣಗಳನ್ನ ಹೊಂದಿರುವಂತಹ ಜನ ಇದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಸೊ ಕಸ್ಟಮರ್ಸ್ ಜಾಸ್ತಿ ಆಗೋದ್ರಿಂದ ಬಿಸ್ನೆಸ್ ಗ್ರೋತ್ ಆಗಲ್ಲ, ಕ್ವಾಲಿಟಿ ಕಸ್ಟಮರ್ಸ್ಗಳು ಬರೋದ್ರಿಂದ ಬಿಸ್ನೆಸ್ ಜಾಸ್ತಿ ಆಗತ್ತೆ. ಸೊ ಇದನ್ನ ಅವಾಗ್ಲೇ ಹೇಳಾಗಿದೆ ಮಹಾಭಾರತದಲ್ಲಿ. ಕೌರವರಿಗೆ ಜಾಸ್ತಿ ಜನ ಇದ್ರು, ಕಸ್ಟಮರ್ಸು, ಕ್ಲೈಂಟ್ಸು ಮತ್ತೆ ಯಾರು ಎಂಪ್ಲಾಯೀಸ್ಗಳು. ಆದ್ರೆ ಗೆದ್ದಿದ್ದು ಪಾಂಡವರು. ಯಾಕಂದ್ರೆ ಪಾಂಡವರ ಬಳಿ ಕ್ವಾಲಿಟಿ ಸೈನ್ಯ ಇತ್ತು. ಆ ಸೈನ್ಯನ ಮೇಂಟೈನ್ ಮಾಡ್ತಿದ್ದಂತಹ ನಾಯಕ ಕ್ವಾಲಿಟಿಯಿಂದ ಇದ್ರು. ಅಂಡ್ ಆ ನಾಯಕನಿಗೆ ಸಜೆಷನ್ ಕೊಡ್ತಾ ಇದ್ದಂತಹ ಮ್ಯಾನೇಜ್ಮೆಂಟ್ ಗುರು ಯಾರಿದ್ದಾರೆ ಅವರು ಪರ್ಫೆಕ್ಟ್ ಆಗಿದ್ರು. ಅದಕ್ಕೆ ಪಾಂಡವರು ಗೆದ್ರು. ಸೊ ಈಗ ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ಜೊತೆಲಿರುವಂತಹ ಟೀಮ್ ಯಾರಿದ್ದಾರೆ, ನಾವು ಯಾರಿಂದ ಸಜೆಷನ್ ತಗೊಳ್ತಾ ಇದ್ದೀವಿ, ಯಾರಿಗೆ ಕೊಡ್ತಾ ಇದ್ದೀವಿ, ಇದೆಲ್ಲವೂ ನಮ್ಮ ಬಿಸ್ನೆಸ್ ಗ್ರೋತನ್ನ ಕೊಡುತ್ತೆ. ಆದ್ದರಿಂದ ಮಹಾಭಾರತ ಅಧ್ಯಯನವನ್ನು ಔದ್ಯೋಗಿಕ ವ್ಯವಸ್ಥೆಯ ಅಧ್ಯಯನವಾಗಿಯೂ ಅದರ ಒಂದು ಅಂಗವಾಗಿ ಭಗವದ್ಗೀತೆಯ ಅಧ್ಯಾಯವನ್ನು ಮ್ಯಾನೇಜ್ಮೆಂಟ್ ನಿರ್ವಹಣಾ ಶಾಸ್ತ್ರದ ಅಧ್ಯಾಯವಾಗಿಯೂ ನೋಡಬಹುದು. ಯಾವುದೇ ಉದ್ಯಮಿಗೆ ಮ್ಯಾನೇಜ್ಮೆಂಟ್ ಎಂಬುದು ಕೀಲಿ ಇದ್ದಂತೆ. ಮಹಾಭಾರತದ ಕೀಲಿ ಇರುವುದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯನ್ನು ತೆರೆದು ನೋಡಿದ್ರೆ ಇಡೀ ಮಹಾಭಾರತದ ರಹಸ್ಯ ಅರ್ಥ ಆಗತ್ತೆ. ಸೊ ಇವತ್ತು ನಾವು ತಿಳ್ಕೊಂಡಿದ್ದೀವಿ
ಮಹಾಭಾರತ 3 ರೀತಿಯಲ್ಲಿ ನಮಗೆ ಭಗವದ್ಗೀತೆ ಅರ್ಥ ಮಾಡಿಸಿದ್ದಾರೆ. ಕೃಷ್ಣ ಅರ್ಜುನನ್ಗೆ ಹೇಳೋದು ನೇರವಾಗಿ, ಸಂಜೆಯ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅರ್ಜುನ ಏನ್ ಮಾಡ್ತಿದ್ದಾರೆ ಅಂತ ಫುಲ್ ವಿವರಣೆ ಕೊಟ್ಟಿದ್ದು, ಅಂದ್ರೆ ನೋಡಿದ್ದನ್ನ ಹೇಳಿದ್ದು ಸಂಜಯ, ಅಲ್ಲಿ ನೋಡಿದ್ದು ಹೇಳಿದ್ದು ಎಲ್ಲವನ್ನೂ ವೀಕ್ಷಣೆ ಮಾಡಿದ್ದು ವ್ಯಾಸ ಮುನಿಗಳು ಗಣಪತಿಯವರ ಮೂಲಕ ಮಹಾಭಾರತ ಬರ್ಸಿದ್ದು. ಸೊ ಈಗ ನಮ್ಮ ಕ್ಷೇತ್ರಗಳಲ್ಲಿ ನಾವು ಡೆವಲಪ್ ಆಗಬೇಕು ಅಂದ್ರೆ ನಮ್ಮಿಂದೆ ಎಷ್ಟು ಸೈನ್ಯ ಇದೆ ಅನ್ನೋದಲ್ಲ, ನಮ್ಮಿಂದೆ ಎಂಥ ಸೈನ್ಯ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾನು ಮುಂಚೆ ಅನ್ಕೊಂಡಿದ್ದೆ ತುಂಬಾ ಜನ ಇದ್ರೇನೆ ನಮ್ಮ ಗ್ರೋತ್ ಅಂತ. ಅಲ್ಲ, ತುಂಬಾ ಜನ ಇದ್ದು ಒಂದೊಂದ್ ತರ ಆಡ್ತಾ ಇದ್ರೆ ಅವನ್ನ ಸರಿ ಮಾಡೋಕೆ ನಮ್ಮ ಎನರ್ಜಿ ಹಾಳಾಗೋಗುತ್ತೆ. ಸೊ ಕ್ವಾಲಿಟಿ ಪೀಪಲ್ ಬರ್ಬೇಕಾಗಿದೆ. ಅಂದ್ರೆ ಆ ಕ್ವಾಲಿಟಿ ಪೀಪಲ್ ಬರಬೇಕು ಅಂದ್ರೆ ನಾಯಕ ಸರಿ ಇರಬೇಕು. ನೀವು ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ನೀವೊಂದು ಚಿಕ್ಕ ಗಾರ್ಮೆಂಟ್ಸ್ ಅಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇರಿ, ನೋ ಪ್ರಾಬ್ಲಮ್. ಅದ್ರಲ್ಲೂ ನೀವು ಗ್ರೋತ್ ಆಗಬೇಕು ಅಂದ್ರೆ ನಿಮ್ಮಲ್ಲಿ ನಾಯಕತ್ವ ಗುಣ ಇರಬೇಕು. ಅಲ್ಲಿಂದ ನಾನು ಅಲ್ಲೇ ಇರಬಾರ್ದು, ಮುಂದಕ್ಕೆ ಹೋಗ್ಬೇಕು ಅಂತ. ಅದಕ್ಕೇನ್ ಮಾಡಬೇಕು, ಆಲ್ರೆಡಿ ಮುಂದೆ ಇರೋರಿಂದ ನಾವು ಐಡಿಯಾಸ್ನ ತಗೊಬೇಕು, ಸ್ಕಿಲ್ನ ಡೆವಲಪ್ ಮಾಡ್ಕೊಬೇಕು, ಕ್ವಾಲಿಟಿ ಡೆವಲಪ್ ಮಾಡ್ಕೊಬೇಕು. ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆದ್ರೆ ಬಿಸ್ನೆಸ್ ನಿರ್ಮಾಣ ಆಗತ್ತೆ. ಇದನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ ಅಂತ ನಾವು ಕೇಳಿದೀವಿ. ಆದ್ರೆ ಇವತ್ತು ನಾವು ತಿಳ್ಕೊಬೇಕು, ಎಲ್ಲ ದೊಡ್ಡ ವ್ಯಕ್ತಿಗಳಿಗೂ ದೊಡ್ಡವ್ರು ಯಾರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಇವತ್ತಿಂದ ಈ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಕ್ವಾಲಿಟಿ ಕಸ್ಟಮರ್ಸ್, ಕ್ವಾಲಿಟಿ ಲೀಡರ್ಶಿಪ್ ಅಂಡ್ ಕ್ವಾಲಿಟಿ ಮೈಂಡ್ಸೆಟ್ ನೀವಾಗಿ. ಸೊ ಕೃಷ್ಣನಂತಹ ಸಜೆಷನ್ ಕೊಡುವಂತಹ ಗುರು, ಸರಿಯಾದ ಮಾರ್ಗ ತೋರಿಸುವಂತಹ, ಸೂಕ್ಷ್ಮವಾದ ಮಾರ್ಗ ತೋರಿಸುವಂತಹ ಗುರು ನೀವು ಇಟ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಅಲ್ಲಿ. ನಿಮ್ ಯಾವ ಕ್ಷೇತ್ರದಲ್ಲಿ ಬೆಳಿಬೇಕಂತಿದ್ದೀರಾ ಅದರಲ್ಲಿ. ಎರಡನೇದು, ನೀವು ಅರ್ಜುನನಂತೆ ಪರ್ಫೆಕ್ಟ್ CEO ಆಗಿ ಸೆಟ್ ಆಗಿ, ಅಂಡ್ ನಿಮ್ಮ ಜೊತೆಲಿರುವಂತಹ ಸೈನಿಕರು ಯಾರಿದ್ದಾರೆ ಅವರಿಗೆ ನಿಮ್ಮ ಗುರು ಮತ್ತೆ ನೀವು ಸೇರಿ ಸರಿಯಾದ ಒಂದು ಜ್ಞಾನವನ್ನ ಕೊಡಿ, ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ. ಸೊ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಇವತ್ತೇನು ಅರ್ಥ ಆಯ್ತು ಕಮೆಂಟ್ ಮಾಡಿ. ಕಂಟಿನ್ಯೂ ಮಾಡೋಣ, ಇನ್ನು ಎಷ್ಟು ಡೀಪ್ ನಾಲೆಜ್ ಇದೆ ಇದರಲ್ಲಿ ಅಂತ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಒಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.